ವಿಜಯಪುರ ತಾಲೂಕು ಮುಡ್ಕಂಪುರ. ಮುಡ್ಕಂಪುರ ಶಿವನಜ್ಜಪ್ಪ. 40 ವರ್ಷದಿಂದ ಸಾಕ್ತಾ ಇದೀವಿ. ನಾವು ಹಳ್ಳಿಕಾರ್ ತಳಿನೇ ರೈಟ್ ಜಾಸ್ತಿ ಸರ್, ರೈಟ್ ಜಾಸ್ತಿ. ಡೀಟೇಲ್ ಏನೇ ಸುಮ್ಮನೆ ಸರ್, ಈಗ ಇವತ್ತಿನ ತಿಂಡಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಜನಗಳು ಕಮ್ಮಿ ಕೊಡಕ್ ಆಗಲ್ಲ. ನಾವು ಇಲ್ಲಿಗೆ ಹೋಗಿದ್ದೋ ಘಾಟಿ ಜಾತ್ರೆಗೆ, ಘಾಟಿಯಿಂದ ಬಂದವಲ್ಲಿ ತಕೊಳಕ್ ಆನಿಲ್ಲ. ನಂದಿ ಬಸಪ್ಪನ ಗುಡಿ ಬಂದೋ, ಅಲ್ಲಿ ಆನಿಲ್ಲ. ಐನಗುಡಿ ಮಾಡಿ ಮುಡ್ತಲ್ಲಿ ಜೋಡಿ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ. ಬೆಲೆ ಎಲ್ಲಿ ರೇಜ್ ನಿಲ್ತದೆ ನಿಮ್ಗೆ? ರೈಟಲ್ಲಿ ಎಲ್ಲ ತಕೊಳಕ್ ಆನಿಲ್ಲ ಸರ್. ದನನ ಏನು ಅಂದ್ರೆ ಈಗ ಹೊರತೂರು ಸಂತೋಷ ತಿರ್ಗಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಹಳ್ಳಿಕಾರ್ ಮೇಲೆ ಪ್ರೀತಿ ಆಗೋಯ್ತು. ಬರ್ತಾ ಇದ್ದಾರೆ. ನಮಗಿಂತಲೂ ನಮ್ಮ ಯುವಕರಿಗೆ ಜಾಸ್ತಿ ಇದೆ. ನಮ್ಮ ಹುಡುಗದಲ್ಲಿ ಇದ್ದಾನೆ, ಆ ಸಣ್ಣ ಹುಡುಗನು ಅದ್ರ ಮೇಲೆ. ಸರ್, ನಾವು ಬೇಬಿಗೆ ಹೋಗಿದ್ದೀವಿ, ಚುಂಚನ ಕಡೆ ಹೋಗಿದ್ದೀವಿ. ನಾವು ತರಕ್ಕೆ ಮಾತ್ರ ಎಲ್ಲಗಾರ ಹೋಗ್ತೀವಿ. ಮಾರಾಟಕ್ಕೆ ಮಾತ್ರ ನಾವು ಮುಡ್ತಾರನೆ, ಇನ್ಯಾವ ಜಾತ್ರೆಗೆ ಹೋಗಲ್ಲ. ಅವಶ್ಯಕತೆ ಇದೊಂದು ಒಳ್ಳೆ ಪುಣ್ಯಕ್ಷೇತ್ರ ಆದ್ದಿದ್ರ ಜನಗಳು ವನ ನದಿ ಗಿರಿ ಎಲ್ಲ ಇರೋದ್ರಿಂದ ಇಲ್ಲಿ ಜನಕ್ಕೆ ಎಲ್ಲ ಜಾತ್ರೆಗಿಂತಲೂ ನಮ್ಮ ಟಿ ನರಸೀಪುರ ಮೈಸೂರು ಜಿಲ್ಲೆನೇ ಭಾರಿ ಅತ್ಯುತ್ತಮವಾಗಿ ಬೆಳೀತಾ ಇರೋದ್ರಿಂದ ನಮ್ಗೆ ಅದೊಂದು ಸಂತೋಷಕ್ಕಾಗಿ ನಾವು ದನ ಮೇಯಿಸ್ತಾ ಇರೋದು. ಯೋಜನೆ ಅಂತೂ ಏನೂ ಇಲ್ಲ, ಸರ್ಕಾರದ ಯೋಜನೆ ಏನೂ ಇಲ್ಲ ಸರ್. ನಮ್ಮ ತೃಪ್ತಿಗೆ ನಾವು ಮಾಡ್ಬೇಕಷ್ಟೇ. ಅವರು ಅಂದ್ರೆ ಅವ್ರು ತಿರುಗಾಡಿದ ಮೇಲೆ ಹಳ್ಳಿಕಾರ ಇಂಪ್ರೂವ್ ಆದ್ದು. ಅವ್ರ ಹೆಸರು ಬಂದ ಮೇಲೆ ಈ ಎಲ್ಲ ಜಾತ್ರೆಗಳಿಗೂ ನಾವೇನೋ ಅವ್ರನ್ನ ಇದು ಮಾಡ್ಕೊಂಡಿಲ್ಲ. ಈ ನಮ್ಮ ಮುಡ್ತರ ಜಾತ್ರೆಗೆ ಅವ್ರು ಬಂದ ಮೇಲೆ ಜಾಸ್ತಿ ಇಂಪ್ರೂವ್ ಆಯಿತು. ಏನು ಕೇಳಿಸ್ತೀನಿ ನಮ್ಗೆ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಅದು ಕಾಪಾಡಬೇಕು ಅಂತ ನಾವು ಪ್ರತಿಯೊಬ್ಬ ನಾವು ಇಲ್ಲಿ ಓರಿ ಮಡಗಿದ್ರು, ಆ ಓರಿ ಇಂಪ್ರೂವ್ ಆಗಲ್ಲ. ಹಸು ಮಡಿಕೊಂಡು ನಾವು ಒಂದೊಂದು ಕರ ಹಾಕೊಂಡು ಒಳ್ಳೊಳ್ಳೆ ತಳಿ ಓರಿ ಬಿಡಿಸ್ಕೊಂಡು ಅದನ್ನ ಮಾಡ್ಕೊಂಡು ಇಂಪ್ರೂವ್ ಮಾಡ್ತಾ ಇದೀವಿ. ಇಡೀ ಇದ್ದಾರೆ ಅಷ್ಟಕ್ಕೆ ಬೆಲೆ ಕೊಡೋರಂತ ಜನ, ಅವ್ರ ಮಾತಿಗಾಗಿ ಬೇಕಾದಷ್ಟು ಇಂಪ್ರೂವ್ ಅಂತ ಆಗಿದೆ. ಎಲ್ಲ ಹಳ್ಳಿಕಾರ್ ಹಳ್ಳಿ ಜನಕ್ಕೆಲ್ಲ ಹೆಸರುತ್ತವೆ. ಅದೇ ಹಳ್ಳಿಕಾರು ಬೆಳೆತದೆ, ಎತ್ತರ ಬೆಳೆತಾ ಇದೆ ಸರ್. ರೈತ ಹೇಳ್ದಂಗೆ ಕೇಳ್ತಾರೆ, ರೈತರಿಗೆ ಅದೇ ಹಳ್ಳಿಕಾರೇ ಇಂಪ್ರೂವ್. ರೈತ ಹೇಳ್ದಂಗೆ ಕೇಳುತ್ತೆ. ಅದು ಬಹಳ ಉತ್ತಮ ತಳಿಯಾಗಿರುತ್ತೆ, ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅದು ಪ್ರತಿ ಒಂದಕ್ಕೂ ಅದು ಇಂಪ್ರೂವ್ ಆಗ್ತದೆ. ಹಾಗಾಗಿ ಅದು ಬಹಳ ಒಳ್ಳೆ ತಳಿಯಾಗಿರೋದ್ರಿಂದ ಆ ವರ್ತೂರ್ ಪ್ರಕಾರ ಅವರು ಸಹ ಸಾಕಿರೋದ್ರಿಂದ ಅವರು ಬಹಳ ಉತ್ತಮ ಗುಣಮಟ್ಟ ಕಂಡದ್ರಿಂದನೇ ಅವ್ರನ್ನ ಒಂದು ಗುರುತಿಸಿ ಹಳ್ಳಿಕಾರ್ ತಳಿ ಒಳ್ಳೆ ತಳಿ. ಈ ನಾಡಿನ ನಮ್ಮ ಇಡೀ ಮೈಸೂರು ಜಿಲ್ಲೆ ಒಳಗೆ ಪೂರ್ತಿ ಎಲ್ಲ ಇದನ್ನೇ ಬಯಸ್ತಾರೆ, ಹಳ್ಳಿಕಾರ್ ತಳಿನೇ. ಅದಕ್ಕೆ 26-28 ವರ್ಷಗಳ ತನಕ ಇರ್ತಾನೆ. ಅದನ್ನ ಸ್ವಲ್ಪ ಅವರು ಬೆಳವಣಿಗೆ ಪ್ರಕಾರವಾಗಿ ಬೆಳೆಯುತ್ತದು. ಅದು ಏನೇನು ಬೆಳೆಯುತ್ತೆ, ಅದು ಅದರ ಒಡೆ ಏನು ತಾಕತ್ತ ಸಾಕ್ತಾರೋ ಅದ್ರ ಪ್ರಕಾರವಾಗಿ ಅದು ಬೆಳೆಯುತ್ತೆ. ಸುಮಾರು 500ರಿಂದ 700 ಕುಂಟು ಅದರಿಂದ ಬೆಳೆಯುತ್ತೆ. ಸುಳಿ ಸುತ್ತದಲ್ಲಿ ಬಹಳ ಉತ್ತಮವಾಗಿರುತ್ತೆ ಹಳ್ಳಿಕಾರ್ ತಳಿ. ನಾವು ಹಳ್ಳಿಕಾರ್ ತಳಿನ ನಾವು ಹೇಳಿಲ್ವಾ, ಹೋರಿ ಮಡಿದ್ರೆ ಸ್ವಲ್ಪ ವಿಳಂಬ, ಅದು ತುಂಬ ದೂರ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದು ಅದು ಹಳ್ಳಿಕಾರ್ ತಳಿ. ಆಮೇಲೆ ಎಲ್ಲ ಇಲಾಚಿ ದನಗಳು ಸಾಕೋದ್ರಿಂದ ಎಲ್ಲರೂ ತುಂಬ ಇಷ್ಟಪಡಲ್ಲ ಅದನ್ನ. ಹಾಗಾಗಿ ಹಳ್ಳಿಕಾರ್ ತಳಿನ ಎಲ್ಲರೂ ಬೆಳೆಸ್ಬೇಕು, ಎಲ್ಲರೂ ಉಳಿಸ್ಬೇಕು ಅಂತ ಹೇಳ್ತಾ ಇದ್ವಿ. ಹಳ್ಳಿಕಾರ್ ತಳಿ ರೈತನಿಗೆ ಒಳ್ಳೆ ಎಡಬಿಡದೆ ಕೆಲಸ ಮಾಡಿಕೊಡುತ್ತೆ, ಒಳ್ಳೆ ಸ್ವಾಭಾವಿಕವಾಗಿರುತ್ತೆ, ಒಳ್ಳೆ ಗುಣ ಹೊಂದಿರ್ತದು. ಆಗ ಯಾವ ತರ ಚಟುವಟಿಕೆಗಳು ಬೇಕಾದ್ರೂ ಉಪಯೋಗಿಸ್ಬೋದು. ನಮ್ಮ ಹಸು ಹೆಣ್ಣುಗರುವಾಗಿದ್ರೆ ಹಾಲು ಕರೆಯುತ್ತೆ, ಹಾಗೂ ಹುಳದ್ ಬರುತ್ತೆ, ಹೆಣ್ಣು ಸಹ ಹುಳಕ್ ಬರುತ್ತೆ. ಹಸು
ಎತ್ತಾಗಿರೋದು ಎತ್ತು ಸಹ ಮನುಷ್ಯ ರೈತ ಚೆನ್ನಾಗಿ ಪಳಗಿಸ್ಬೋದು ಅದನ್ನ. ಆ ನಿಟ್ಟಿನಲ್ಲಿ ಹಳ್ಳಿ ಕರು ತಳಿನ ಭಾಳ ಇಷ್ಟಪಡ್ತಾನೆ ನಮ್ಮ ರೈತರುಗಳು. ವ್ಯವಸಾಯಕ್ಕಾಗಿ ಹಳ್ಳಿಕರ ತೃಪ್ತಿ ಸಿಕ್ಕಿದ್ದಾನೆ. ಉಪಯೋಗ ಎಲ್ಲಾ ತರದಲ್ಲಿ ಉಪಯೋಗ ಇದ್ದಾನೆ. ಒಳ್ಳೆ ಮೂತ್ರದಿಂದ ಹಿಡಿದು ಮೂತ್ರನೂ ಒಳ್ಳೆ ಇದೆ. ಜೀವಾಮೃತಕ್ಕೆಲ್ಲ ಒಳ್ಳೆ ಇದಿದೆ. ಹಾಲಿಗೆ ಒಳ್ಳೆ ಇಳುವರಿ ಮತ್ತೆ ಪರಿಶುದ್ಧ ಹಾಲು. ಜಾಸ್ತಿ ನಮ್ಮ ಸಿಟಿ ಒಳಗೆಲ್ಲ ಜಾಸ್ತಿ ಕಾಸ್ಟ್ಲಿ ಅಂತ ಕೊಟ್ಕೊಂಡು ಹಾಲನ್ನ ಉಪಯೋಗಿಸೋಂಥ ಜನ ಸಿಗ್ತಾರೆ ಆಯ್ತಾ. ಹಾಗಾಗಿ ಬೇಕು. ಇನ್ನು ಮುಂದೆ ಹಳ್ಳಿಕಾರ ಉಳಿಸ್ಬೇಕು, ಹಳ್ಳಿಕಾರ ಬೆಳೆಸ್ಬೇಕು. ಗುಣ ವಾತಾವರಣಕ್ಕೆ ಬಂದು ಅಲ್ಲೇನಾಗಿದೆ ಅಂದ್ರೆ ಹಳ್ಳಿಕಾರ ಇದ್ದಾಗ ಔಷಧಿಗೂ ಕೂಡ ಉಪಯೋಗ ಬರುತ್ತೆ. ನಾಟಿ ಹಸುವಿನ ತುಪ್ಪ ಬೆಣ್ಣೆ ಬೇಕು ಅಂದಾಗ ಈ ಸುಮಾರು ಇದಕ್ಕೆ ಔಷಧಿಗೆಲ್ಲ ಉಪಯೋಗ ಬರ್ತಾನೆ. ಆಯುರ್ವೇದಿಕ್ಕೆಲ್ಲ ಹಳ್ಳಿಕಾರ ತಳಿನೇ ಬೇಕು. ನಾಟಿ ಹಸುವಿನ ತುಪ್ಪನೇ ಬೇಕು ಅಂತ ತಗೋತಾರೆ. ಈ ಸೀಮೆ ಹಸು ತುಪ್ಪ ಬಳಸಲ್ಲ. ಬಣ್ಣ ಎಲ್ಲ ಬಣ್ಣ ಬರ್ತದ ಈ ತುಪ್ಪ ಬೆಣ್ಣೆ. ಹೆಂಗೆ ಅಂತ ಎತ್ತನ್ ಬಣ್ಣ ರೂಪಾಯಿ ಬಣ್ಣ ಇರ್ತಾವ. ರೂಪಾಯಿ ಬಣ್ಣ ಒಂಥರ ಹಿಂದೆ ₹1 ಬಣ್ಣ ಬರ್ತಿತ್ತು. ಹಳ್ಳಿಕಾರ ಉದ್ದ ಇರುತ್ತೆ, ಸಣ್ಣ ಇರುತ್ತೆ ಕತ್ತು, ದೊಡ್ಡದಾಗಿರುತ್ತೆ, ದೊಡ್ಡದಿರುತ್ತೆ. ಗೊತ್ತಾಗುತ್ತೆ. ಹಿಳ್ಳು ಎತ್ತೆತ್ತರವಾಗಿರುತ್ತೆ. ಒಳ್ಳೆ ವಿಳಂಬದ ಇರ್ತದೆ. ಚೆನ್ನಾಗಿ ಗಂಧಗೊಳ್ಳು ಇರಲ್ಲ. ಇದು ಹಸುಗೆ ಗಂಧಗೊಳ್ಳು ಅಂತ ಈಗ ಬರುತ್ತೆ ಲೆಂತು ಅದ್ ಮೇಳ ಅದು ಇರಲ್ಲ. ಹೆಚ್ಚಾಗಿ ಸುಳಿ ಶುದ್ಧ ಎಲ್ಲ ಒಳ್ಳೊಳ್ಳೆ ಸುಳಿಗಳನ್ನ ಹೊಂದ್ಕೊಂಡಿರುತ್ತೆ. ಕೊಂಬುಗಳೆಲ್ಲ ಶುದ್ಧವಾಗಿರುತ್ತೆ. ಕೊಂಬು ಶುದ್ಧವಾದ್ರೆ ಬದುಕಿಸ್ಕೋಬಹುದು.